ಸುತ್ತಮುತ್ತಲಿನ ಪ್ರದೇಶ ಸ್ವಚ್ಛವಾಗಿಟ್ಟುಕೊಳ್ಳುವುದು ಮಾತ್ರವಲ್ಲ, ಜೊತೆಗೆ ನಮ್ಮ ಸ್ವಭಾವ ಸ್ವಚ್ಛ, ಸಂಸ್ಕಾರ ಸ್ವಚ್ಛವಾಗುವಂತೆ ಆದ್ಯತೆ ವಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನಗರ ಮಂಡಲ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ವಿವೇಕಾನಂದ ನಗರ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನಗರ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಕಾರ್ಯಕರ್ತರು, ಪ್ರಮುಖರು, ನಗರಸಭೆ ಸದಸ್ಯರು ಸೇರಿದಂತೆ ಬಿಜೆಪಿ ಅನೇಕ ನಾಯಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹ ಈಗಾಗಲೇ ಈ ಒಂದು ಸ್ಥಳಕ್ಕೆ ಆಗಮಿಸಲಿದ್ದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿಮಿತ್ತ ಬಿಜೆಪಿ ಪ್ರಮುಖರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಜೈ ಶ್ರೀರಾಮ್. ನನ್ನ ಹೆಸರು ವಿನಾಯಕ್ ವೆರ್ಣೇಕರ್, ವಿವೇಕಾನಂದ ನಗರ. ನಾವು ಪ್ರತಿ ವರ್ಷ ಇಲ್ಲಿ ಗಾಂಧಿ ಜಯಂತಿ ಮತ್ತು ಸುಭಾಷ್ ಚಂದ್ರ ಬೋಸರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೆನಪಿನ ಸಲುವಾಗಿ ಪ್ರತಿ ವರ್ಷ ಸ್ವಚ್ಛತಾ ಹಿ ಸೇವಾ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ಕೆಲಸನ ಮಾಡ್ತೀವಿ. ಹಾಗೆ ನಮ್ಮ BJP-ಯವರಾಗಲಿ ಕಾಂಗ್ರೆಸ್ಸಿನ ಧುರೀಣರು ಇಲ್ಲಿ ಬರ್ತಾ ಇರ್ತಾರೆ. ಇವತ್ತು ನಮ್ಮ ಕಾಗೇರಿ ಸಾಹೇಬರು ಇಲ್ಲಿ ನಮ್ಮ ಸ್ವಚ್ಛತಾ ಹಿ ಸೇವಾ ಆಂದೋಲನದಲ್ಲಿ ಭಾಗವಹಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಪ್ರಯುಕ್ತ ನಗರದ ವಿವೇಕಾನಂದ ನಗರದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ನಮ್ಮ ದೇಶ ಕಂಡ ಮಹಾನ್ ಪುರುಷರಲ್ಲಿ ಮಹಾತ್ಮ ಗಾಂಧೀಜಿ ಶಾಸ್ತ್ರಿಯವರು ಇಂದಿಗೂ ಪ್ರೇರಣೆ ನೀಡುವ ವ್ಯಕ್ತಿತ್ವವಾಗಿದೆ. ಸ್ವಾವಲಂಬನೆ ಮಂತ್ರದ ಮೂಲಕ ಸರಳತೆಯ ಜೀವನವನ್ನು ನಡೆಸಲು ಪ್ರೇರಣೆ ನೀಡುವ ವ್ಯಕ್ತಿತ್ವ ಗಾಂಧೀಜಿಯವರದ್ದಾಗಿದೆ. ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಮೂಲಕ ದೇಶದ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಡಿದ್ದಾರೆ. ಈ ಸಾಧಕರ ಬದುಕಿನ ಆದರ್ಶವನ್ನು ನಾವೆಲ್ಲ ಪಾಲಿಸೋಣ ಎಂದು ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ನಗರದ ಶ್ರೀ ಮಹಾಗಣಪತಿ ದೇವರಿಗೆ ಪೂಜೆ ಸಲ್ಲಿಸಿ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಲಾಯಿತು. ಈ ವೇಳೆ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಮಹಂತೇಶ್ ಹಾದಿಮನಿ, ನಾಗರಾಜ್ ನಾಯ್ಕ್, ವಿವೇಕಾನಂದ ನಗರ ವಾರ್ಡ್ ಸದಸ್ಯ ರಾಘವೇಂದ್ರ ಶೆಟ್ಟಿ, ಬಿಜೆಪಿ ಪ್ರಮುಖರಾದ ರವಿಚಂದ್ರ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ಅಕ್ಟೋಬರ್ 2 ಇವತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಜೊತೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಇಡೀ ದೇಶ ಅತ್ಯಂತ ಸ್ಫೂರ್ತಿದಾಯಕವಾಗಿ, ಪ್ರೇರಣಾದಾಯಿಯಾಗಿ ಆಚರಿಸ್ತಾ ಇರುವಂಥ ಸಂತೋಷದ ಕ್ಷಣದಲ್ಲಿ ನಾವು ಸೇರಿದ್ದೇವೆ. ನಮ್ಮ ದೇಶ ಕಂಡಂತಹ ಅನೇಕ ಮಹಾಪುರುಷರಲ್ಲಿ, ಅನೇಕ ಸಮಾಜ ಸುಧಾರಕರಲ್ಲಿ, ಅನೇಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂಥ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವತ್ತಿಗೂ ನಮಗೆ ಪ್ರೇರಣೆ ಕೊಡುವಂತಹ ವ್ಯಕ್ತಿತ್ವ ಅವರು. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರು. ಅದರ ಜೊತೆಯಲ್ಲಿ ಭಾರತದ ಸನಾತನ ಸಂಸ್ಕೃತಿಯ ಅಡಿಯಲ್ಲಿ ನಮ್ಮನ್ನು ನಾವು ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಹೇಗೆ ನಮ್ಮ ವ್ಯಕ್ತಿತ್ವಗಳನ್ನು, ನಮ್ಮ ನಾಡನ್ನು ನಾವು ಹೇಗೆ ಕಟ್ಟಬೇಕು, ಯಾವ ಆಡಳಿತ ವ್ಯವಸ್ಥೆಯನ್ನು, ಯಾವ ವಿಚಾರಧಾರೆಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶದ ಜನತೆಯಲ್ಲಿ ಒಂದು ಚಿಂತನೆಯನ್ನು ಪ್ರಾರಂಭಿಸಿರುವಂಥವ್ರು ಮಹಾತ್ಮ ಗಾಂಧೀಜಿಯವರು ನಮಗೆ ಗೊತ್ತಿದೆ. ದೇಶದ ಜನರಲ್ಲಿ ಅದನ್ನು ಜಾಗೃತಗೊಳಿಸ್ತಾ ಹೇಗೆ ಭವಿಷ್ಯದ ಭಾರತದಲ್ಲಿ ರೈತರು ಮತ್ತು ಯೋಧರು ಹೇಗೆ ಒಂದು ಉಜ್ವಲ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳಿಸಿಕೊಟ್ಟು ಆ ದಿಕ್ಕಿನಲ್ಲಿ ನಾವೆಲ್ಲ ಯೋಚಿಸುವಂತೆ ಮಾಡಿರುವಂತಹ ಮಹಾನ್ ವ್ಯಕ್ತಿತ್ವದವರು. ಅವರ ಇಬ್ಬರ ಸ್ಮರಣೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಅವರಿಂದ ಇನ್ನಷ್ಟು ಹೆಚ್ಚು ಪ್ರೇರಣೆಯನ್ನು ಪಡಿತಾ ಅವರ ಜನ್ಮದಿನವನ್ನು ಆಚರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಸೆಪ್ಟೆಂಬರ್ 17 ಅಕ್ಟೋಬರ್ 2 ಈ ದಿನದ ತನಕ ಇಡೀ ದೇಶದಲ್ಲಿ ಸ್ವಚ್ಛತೆ ಮತ್ತು ಸೇವೆಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅನೇಕ ರೀತಿಯ ರಚನಾತ್ಮಕ ಕೆಲಸವನ್ನು ಮಾಡಿದೆ. ತಾಯಿಯ ಹೆಸರಿನಲ್ಲಿ, ತಂದೆಯ ಹೆಸರಿನಲ್ಲಿ, ಮಹಾಪುರುಷರುಗಳ ಹೆಸರಿನಲ್ಲಿ ಗಿಡಗಳನ್ನು, ಸಸಿಗಳನ್ನು ನೆಡುವಂಥ ಕಾರ್ಯ ಆಗಿದೆ.
ಕೆರೆಗಳನ್ನು ಸ್ವಚ್ಛ ಮಾಡಿ, ದೇವಸ್ಥಾನ ಸ್ವಚ್ಛ ಮಾಡಿ, ಮೂರ್ತಿಗಳನ್ನು ಸ್ವಚ್ಛ ಮಾಡಿ, ಅನೇಕ ನಮಗೆ ಶ್ರದ್ಧೆ ಭಕ್ತಿಯ ಕ್ಷೇತ್ರಗಳನ್ನು ನಾವು ಸ್ವಚ್ಛಗೊಳಿಸುವಂತಹ ಮತ್ತು ಅದನ್ನು ಸುಂದರಗೊಳಿಸುವಂಥ ಪ್ರಯತ್ನಗಳಾಗಿದೆ. ಸೆಪ್ಟೆಂಬರ್ 17 ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನ್ಮದಿನ. ಇವತ್ತು ಗಾಂಧಿ ಜಯಂತಿಯ ಈ ಶುಭ ಸಂದರ್ಭದ ತನಕ ಈ 15 ದಿನ ಇಡೀ ದೇಶದಲ್ಲಿ ಸ್ವಚ್ಛತಾ ಈ ಸೇವಾ ಈ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೆದಿದೆ. ಇವತ್ತು ಇಡೀ ದೇಶದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಬಹಳ ಪ್ರಭಾವಿಯಾಗಿ ನಡೆಸುವಂಥ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಈ ಕೆಲಸದಲ್ಲಿ ಇವತ್ತು ಇಲ್ಲಿ ವಿವೇಕಾನಂದ ನಗರದಲ್ಲಿ ಮಹಾಗಣಪತಿಯ ಪೂಜೆಯನ್ನು ಮಾಡಿ ಮಹಾಪುರುಷರಿಗೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಿ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ವರ್ಷದ ಸ್ವಚ್ಛತಾ ಹಿ ಸೇವಾ ಈ ಸಪ್ತಾಹದ ಒಟ್ಟು ಸ್ವಭಾವ ಸ್ವಚ್ಛ, ಸಂಸ್ಕಾರ ಸ್ವಚ್ಛ, ಸ್ವಭಾವ ಮತ್ತು ಸಂಸ್ಕಾರ ಸ್ವಚ್ಛ ಇರಬೇಕು ಅನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ಈ ವರ್ಷದ ಸ್ವಚ್ಛತಾ ಅಭಿಯಾನವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ನಮ್ಮ ಸ್ವಭಾವದಲ್ಲೇ ಸ್ವಚ್ಛತೆಯ ಬಗ್ಗೆ, ಶಿಸ್ತಿನ ಬಗ್ಗೆ, ನಮಗೆ ಆ ರಾಷ್ಟ್ರೀಯತೆಯ ಬಗ್ಗೆ ಒಂದು ಸಹಜವಾದಂತಹ ಒಂದು ಜಾಗೃತಿ ನಮ್ಮಲ್ಲಿ ಬರಬೇಕಾಗಿದೆ. ಅದು ಕೇವಲ ಕೆಲವರನ್ನು ನೆನೆಸ್ಕೊಂಡಾಗ, ಕೆಲವು ವಿಶೇಷ ಘಟನೆಗಳಲ್ಲಿ ಮಾತ್ರ ಅಲ್ಲ. ಆ ಸಂದರ್ಭದಲ್ಲಂತೂ ಅದು ಬರಲೇಬೇಕು. ಆದರೆ ವರ್ಷದ 365 ದಿನದ 24 ಗಂಟೆ ನಾವು ಈ ಸ್ವಭಾವ ಸ್ವಚ್ಛ ಮತ್ತು ಸಂಸ್ಕಾರ ಸ್ವಚ್ಛ ದೇಹದ ಅಡಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ನಾವು ಪ್ರೇರಣೆಯನ್ನು ಮಹಾಪುರುಷರಿಂದ ಪಡೆಯೋಣ ಮತ್ತು ಆ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಆಗೋಣ. ಅಷ್ಟೇ ಅಲ್ಲ, ಭವಿಷ್ಯದ ಪೀಳಿಗೆಗೆ ಒಂದು ಉತ್ತಮ ಪರಿಸರವನ್ನು ನೀಡೋದಕ್ಕೆ ನಾವು ಜವಾಬ್ದಾರರಾಗೋಣ ಅಂತ ಹೇಳ್ತಾ, ಇವತ್ತು ಪ್ಲಾಸ್ಟಿಕ್ಕು, ಕಬ್ಬಿಣ, ಗ್ಲಾಸು ಹಾಗೆ ರಬ್ಬರು ಇತ್ಯಾದಿ ಕಸಗಳು ತುಂಬಿದೆ. ಅದು ತುಂಬೋದಕ್ಕೆ ಕಾರಣ ನಾವಿನ್ನೂ ಈ ಸ್ವಚ್ಛತೆಯ ಬಗ್ಗೆ ಜಾಗೃತರಾಗಲಿಲ್ಲ ಅನ್ನೋದೇ ಅದರದ್ದು ಕಾರಣ. ಹಾಗಾಗಿ ಜಾಗೃತರಾಗೋಣ, ಸ್ವಭಾವದಲ್ಲಿ ಸಂಸ್ಕಾರದಲ್ಲಿ ಸ್ವಚ್ಛತೆಯನ್ನು ಕಾಣುವಂಥ ಸಮಾಜವನ್ನು ನಿರ್ಮಿಸೋದಕ್ಕೆ ಬದ್ಧರಾಗೋಣ. ಆ ಮೂಲಕ ರಾಷ್ಟ್ರದ ಒಂದು ಅಭಿವೃದ್ಧಿಯಲ್ಲಿ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿ ಭವಿಷ್ಯದ ಜನಾಂಗಕ್ಕೆ ಉತ್ತಮ ಪ್ರಕೃತಿಯನ್ನು ಪರಿಸರವನ್ನು ನೀಡಿ ಅವರ ಬಾಳು ಭವ್ಯವಾಗಿ ಬೆಳಗೋದಕ್ಕೆ ಸಾಧ್ಯ ಆಗೋದಕ್ಕೆ ನಾವೆಲ್ಲ ಕಾರಣೀಕರ್ತರಾಗೋದಕ್ಕೆ ಈ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ, ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ನಾನು ಅಭಿನಂದಿಸ್ತೇನೆ. 365 ದಿನ ಅವರು ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸ್ಮರಣೆ ಮಾಡ್ಕೊಳ್ತೀನಿ. ಅವರಿಗೆ ಅಭಿನಂದನೆಗಳನ್ನು ನಾನು ನಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಸ್ವಭಾವ ಸ್ವಚ್ಛ, ಸಂಸ್ಕಾರ ಸ್ವಚ್ಛದ ಧ್ಯೇಯವಾಕ್ಯದ ಬಗ್ಗೆ ಇನ್ನಷ್ಟು ಹೆಚ್ಚು ಆಗ್ರಹಪೂರ್ವಕವಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಣ ಅಂತ ಈ ಅಭಿಯಾನದಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು, ಶುಭಾಶಯವನ್ನು ಸಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ ಜೈ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.